ನನಗ ನಿನ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಧರ್ಮಣ್ಣ ಟೆನ್ಷನ್ ಆಗೈತೆ. ಅಣ್ಣರ ನನಗೇನೋ ಆ ವಿಕ್ರಾಂತನೇ ಧರ್ಮಣ್ಣನ ಅಡಗಿಸಿಟ್ಟಿರ್ಬೋದೇನೋ ಅಂತ ರವಷ್ಟು ಡೌಟ್ ಆಯ್ತಿರಿ ಅಣ್ಣರ. ಸುಮ್ನಿರೋ ಮಾರಾಯ. ವಿಕ್ರಾಂತ್ ಯಾಕೆ ಧರ್ಮಣ್ಣನ ಅಡಗಿಸಿರ್ತಾನ? ಅವನಿಗೆ ಅವಂದೇ ಸಾಕಾಗೈತಿ. ನಮ್ ಸುದ್ದಿಗೆ ಯಾಕೆ ಬರ್ತಾನ? ಅವಂಗ ಇಂಥ ಖತರ್ನಾಕ್ ಬುದ್ಧಿ ಎಲ್ಲ ಇರಂಗಿಲ್ಲ. ಅಣ್ಣರ ಶತ್ರುಗಳನ್ನ ನಂಬೋದು ಆರೋಗ್ಯಕ್ಕೆ ಹಾನಿಕಾರಕ. ಅದು ಅಲ್ದೆ ವಿಕ್ರಾಂತ್ ಮೇಲಿರೋದು ಸಣ್ಣ ಕೇಸ್ ಅಲ್ಲ, ಮರ್ಡರ್ ಕೇಸ್ ಐತಿ. ಜೊತೆಗೆ ಅವನ ಸಿಕ್ಕಾಕ್ಸಿರೋದು ಭೀಮಾಂಬಿಕಾ ಅವರ್ ಅಂತ ಗೊತ್ತದ. ಅದ್ರ ಸಲುವಾಗಿ ತಪ್ಪಿಸ್ಕೊಳ್ಲಿಕ್ಕೆ ಅವ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಧರ್ಮಣ್ಣ ಸುಲಭವಾಗಿ ಬಲಿಗ ಸಿಕ್ಕಾಕೊಳವಲ್ಲ. ಭಾರಿ ಖತರ್ನಾಕ್ ಅದಾನ. ಮತ್ತ ಅದೆಂಗ್ರಿ ಅಣ್ಣರ? ಧರ್ಮಣ್ಣ ನಾಪತ್ತೆಯಾಗಿ 4-5 ದಿನ ಆಗೈತಿ, ಒಂದ್ ಫೋನ್ ಕೂಡ ಮಾಡಿಲ್ಲ. ನಾವೀಗ ರಾತ್ರಿ ಚರ್ಚೆ ಮಾಡೋದ್ ಬಿಟ್ಟು ಧರ್ಮಣ್ಣನ ಹುಡ್ಕುನ. ಅಣ್ಣರ ಮಂದಿ ನಗಾಡ್ಲಿಕ್ಕತ್ತಾರ್ರಿ, ನಾವ್ ಹುಡ್ಕೋದ್ ನೋಡಿ. ನಮ್ಮನ್ ನೋಡ್ ನಗಾವ ಈ ದೇಶದಾಗ ಇಲ್ಲ. ಅಣ್ಣರ ಎಲ್ರು ನಮ್ಮನ್ ಹುಡುಕ್ತಾರ್ರಿ, ಆದ್ರ ನಾವೀಗ ಒಬ್ಬರನ್ನ ಹುಡ್ಕೊಂಗಾಗೈತ್ ನೋಡ್ರಿ. ನೋಡ್ ಭೋಜ, ನೀ ಏನ್ ಮಾಡ್ತಿ ಎತ್ತ ಮಾಡ್ತಿ ನನಗೆ ಗೊತ್ತಿಲ್ಲ. ನಾಳೆ ಸೂರ್ಯಾಸ್ತ ಆಗೋದ್ರೊಳಗ ಧರ್ಮಣ್ಣ ಈ ವಾಡಿ ಒಳಗಿರ್ಬೇಕು.